ನಮಸ್ತೆ ಅಂಶು ಅಶೋಕ್ ಹೆಗಡೆ. ಮಿಸ್ಟರ್ ಹೆಗಡೆ, ಈ ವೀಕ್ ಸ್ವಲ್ಪ ಸ್ಪೆಷಲ್ ಅಲ್ಲ. ಇದು ಸ್ವಲ್ಪ ಸ್ಪೆಷಲ್ ಅಲ್ಲ, ಫುಲ್ ಸ್ಪೆಷಲ್. ನಮ್ಮ ಒಂದು ಜೀವನಕ್ಕೆ ಒಂದು ತಳಪಾಯ ಹಾಕಿದ್ದು, ಬದುಕನ್ನ ಕಟ್ಕೊಟ್ಟಿರುವಂತದ್ದು. ಹೌದು. ಹಂಗಂದ್ರೆ ಅದೇನು ಅಂತಂತಂದ್ರೆ, ಸುಮಾರು ಜನ ನೀವೆಲ್ಲರೂ ಕೇಳ್ತಿದ್ರಿ ನಿಮ್ದು ಲವ್ ಸ್ಟೋರಿ ಶೇರ್ ಮಾಡಿ ಅಂತ ಹೇಳಿ. ಸೊ ವಿ ಥಾಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್, ಬಿಕಾಸ್ ಕಮಿಂಗ್ August 14th ನಮ್ದು 30ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಇನ್ನು ಇದೆ. ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗಿಂತ ಮುಂಚೆ ನಾನೇ ಕಂಗ್ರಾಟ್ಸ್ ಮಾಡ್ಬೋದು ಅದಕ್ಕೆ ಅಷ್ಟೇ. ಸೊ ವಿ ಆರ್ ಸ್ಟಾರ್ಟಿಂಗ್ August ವಿತ್ ಅವರ್ ಲವ್ ಸ್ಟೋರಿ. ಸೊ ಸರ್, ನೀವು ಶುರು ಮಾಡ್ತೀರಾ? ನೀವೇ ಶುರು ಮಾಡಿ, ಬಿಕಾಸ್ ನೀವೇ ಅದನ್ನ ಶುರು ಮಾಡಿದ್ದು ಅವಾಗ್ಲೂ. ಅಲ್ಲ, ಈ ಹೆಣ್ಮಕ್ಕ ಎಂತದ್ದು ಗೊತ್ತಿದ್ದ? ಆಯ್ತು, ಈಗ ನಾವೇನೋ ನೋಡಿರ್ತೀವಿ, ನಿಮ್ ಕಡೆಯಿಂದ ಒಂದು ಸ್ವಲ್ಪ ಆದ್ರೂ ಆ ಕಣ್ಣಲ್ಲಾದ್ರೂ ಅಟ್ಲೀಸ್ಟ್ ಒಂದು ಸಿಗ್ನಲ್ ಸಿಗದೆ ಹೋದ್ರೆ ನಮಗೆ ಮುಂದುವರಿಯಲ್ಲೇ ಧೈರ್ಯ ಗೊತ್ತಿಲ್ಲ. ಯಾವ್ದೇ ಎಂತದ್ದೇ ಇವನಿದ್ರು ಕೂಡ ಈ ಲವ್ ಅಥವಾ ಈ ವಿಷಯದಲ್ಲಿ ಹಂಗ್ ಮುಂದುವರಿಯಲಾಗ್ತಿಲ್ಲ. ಆದ್ರೆ ಏನ್ ಗೊತ್ತಾ, ಎಲ್ಲರೂ ಏನು ನೀವೇ ಪ್ರಪೋಸಲ್ ಮಾಡಿದ್ದು, ನೀವೇ ಲವ್ ಫಸ್ಟ್ ಇದ್ ಮಾಡಿದ್ದು ಅಂತ ನಮ್ ತಲೆ ಮೇಲೆ ಹಾಕ್ಬಿಡ್ತಾರೆ. ಇದು ಯಾವತ್ತು ಪರಸ್ಪರ ಕಣ್ಣ ನೋಟದಲ್ಲಿ, ಕಣ್ಣ ಮಿಲನದಲ್ಲಿ ಆಗದೆ ಹೋದರೆ ನನಗೆ ಹೆಂಗ್ರಿ ಐ ಲವ್ ಯು ಅಂತ ಇವ್ರೆಲ್ಲ ಓಕೆ. ನನ್ಗೆ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಇವತ್ತು, ಸೊ ಜಾಸ್ತಿ ಮಾತಾಡೋದಕ್ಕೆ ನಿಮ್ಗೆ ಸಿಗುತ್ತೆ. ಅಲ್ಲ, ನಾನು ಏನು ಇದ್ರಲ್ಲಿ ಜಾಸ್ತಿ ಮಾತು ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ, ನೀ ಎಲ್ಲೋ ಹುಟ್ಟು ಬಿಡೋದವ, ನಾನೆಲ್ಲೋ ಹುಟ್ಟು ಬಿಡೋದವ ತಿಳಿತ. ಆದ್ರೆ ಇಷ್ಟು ವರ್ಷದ ಒಂದು ಜೀವನ ಅಂತಂದ್ರೆ ಅದಕ್ಕೆ ಯಾವುದು ತಳಹದಿ, ನಿನ್ನ ನಡುವೆ ಇರುವಂತಹ ನಿಷ್ಕಲ್ಮಶವಾದಂತಹ ಒಂದು ಪ್ರೀತಿ. ಇದರಲ್ಲಿ ಈ ತ್ಯಾಗ ಇದೆ, ಏನೇನು ಎಲ್ಲೆಲ್ಲ ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ಫುಲ್ ಹೇಳು. ಓಕೆ, ಹೋಗ್ಲಿ. ನೀವು ಫಸ್ಟ್ ಟೈಮ್ ನನ್ನನ್ನು ಎಲ್ಲಿ ನೋಡಿದ್ರಿ ಅಂತ ಏನಾದ್ರೂ ನೆನಪಿದೆಯಾ? ಅದು ನೆನಪಿದೆಯಾ ಅಂತ ಕೇಳ್ತೀಯಲ್ಲ ನೀನು. ಈ ಕೆಲವೊಂದು ಪ್ರಥಮಗಳಿರುತ್ತಲ್ಲ, ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಅದು ಯಾವುದೇ ವಿಷಯದಲ್ಲಿ ಇರಬಹುದು. ಮೊದಲು ನೋಡಿದ್ದೆ, ಬಟ್ ನೀನೇ ಅಂತ ಗೊತ್ತಾಗಲಿಲ್ಲ. ವಿಜಯನಗರ ನಮ್ಮ ಅಕ್ಕನ ಮನೆ ಇದರೆಲ್ಲ ರೋಡಲ್ಲಿ, ಅವಾಗೆಲ್ಲ ವಿಜಯನಗರ ಅಲ್ಲ, ಈಗ ಆ ಇವರದ್ದು ಹಳಬ್ರದ್ದು ನನ್ನ ಜೊತೆ ಓಡಾಡೋದ್ರಲ್ಲ ಹೆಸರು ಬೇಡ ತಡಿತಾ ಓಡಾಡುತ್ತಿದ್ದೆ. ಹಿಂಗೆ ಅವಾಗೆಲ್ಲ ನೋಡಿದ್ ನೆನಪು. ಆದ್ರೆ ಫಸ್ಟ್ ಕರೆಕ್ಟ್ ಆಗಿ ಅಂದ್ರೆ ಅವಳೇ ಇವಳು ಅನ್ನೋದು ಗೊತ್ತಾಗಿದ್ದು ಯಾವಾಗ ಅಂತಂದ್ರೆ, ಕನ್ಫರ್ಮೇಶನ್ ಕೊಟ್ಟಿದ್ದು ಇದು ಈ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ಈ ಹವ್ಯಕ ಸಮ್ಮೇಳನ ಇತ್ತು. ಗೋಲ್ಡನ್ ಜುಬ್ಲಿ ಇದರದ್ದು ಒಂದು ಸಮ್ಮೇಳನ ಇತ್ತು. ಅವಾಗ ರಾಮಕೃಷ್ಣ ಗಡ್ರು ಇವರೆಲ್ಲ ಬಂದಿದ್ದು. ಅವಾಗ ಕೇಂದ್ರ ವಾಣಿಜ್ಯ ಸಚಿವರಿದ್ದು ನಮ್ಮ ರಾಮಕೃಷ್ಣ ಗಡ್ರು. ಆ ಟೈಮ್ನಲ್ಲಿ ಏನಾಗಿತ್ತು, ಹವ್ಯಕ ಸಮ್ಮೇಳನ ನಡೀತೈತೆ ಚೌಡಯ್ಯ ಮೆಮೋರಿಯಲ್ ಅಲ್ಲಿ. ಹೊರಗಡೆ ಎಲ್ಲ ಹವ್ಯಕರದ್ದು ಈ ಅಂಗಡಿಗಳು ಅದು ಇದು ಎಲ್ಲ ಇತ್ತು. ಅದರಲ್ಲಿ ಯಾವುದೋ ಒಂದು ಕೇಸರಿ ಕಲರ್ ಅನಿಸ್ತು, ಮ್ಯಾಂಗೋ ಎಲ್ಲನೇ ಒಟ್ಟು ಎಲ್ಲ ಬಂತಲ್ಲಿ ಕಡೆ ಮರ್ತಿಗೆ ಅಂತ. ಯಾವುದೋ ಒಂದು ಹುಡುಗಿ ನೋಡಿದ್ರೆ ತುಂಬಾ ಚೆನ್ನಾಗಿಲ್ಲ, ಇದೆಯೋ ಹವ್ಯಕರೇ ಇರುವಂತ ಅಂದ್ಕೊಂಡು. ಅವಾಗ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಿದ್ದೆ. ನಾನು ಹುಡುಗಿ ಚೆನ್ನಾಗಿದ್ದಲ್ಲ ಅಂತ ಅಂದೆ, ಚೆನ್ನಾಗಿದ್ದಲ್ಲ ಅಂತ ಅಂದೆ. ಕುಳಿತು ಲವ್ ಮಾಡಿದ್ಯಾ ಅಂತ ಕೇಳ್ತಾ, ಹಿಂದಿನಿಂದೆಲ್ಲ ನೋಡಿದ್ನಿಲ್ಲ, ಲವ್ವೇ. ಅವಾಗ ಒಬ್ಬ ಫ್ರೆಂಡ್ ಇದ್ದಿದ್ದ, ಜರ್ಮನಿಂದ ಎಲ್ಲೋ ಬಂದಿದೆ, ಎಂತದ್ದು ಕ್ಯಾಮ್ರಾ ಅಂತ, ಎಂತದ್ದು ಇಲ್ಲೇ ಅದ್ರಲ್ಲಿ ಸುಮ್ನೆ ಹಿಂಗ್ ಹೋಗ್ಕೊಂಡು ಎಂತದ್ದು ಎಲ್ಲ ಅವಾಗೆಲ್ಲ ಕ್ಯಾಮ್ರಾದ್ರೆಲ್ಲ ಶೂಟ್ ಮಾಡತ್ತಂತಂದ್ರೆ ಒಂದು ಹೆಣ್ಣು ಹಿಂಗ್ ಇಟ್ಕೊಂಡು ಹಿಂಗೆ ಇದೆಲ್ಲ ಭಯಂಕರ. ಅವ್ನ್ ಕೊಟ್ಟ ಹಿಂಗೆ ಅಂತ ಹೇಳಿ ಅವಾಗ ನೋಡ್ದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ನಮ್ಮ ಒಂದು ಲವ್ ಅಂತೂ ಆಯ್ತು, ಲವ್ ಮ್ಯಾರೇಜ್ ಅಂತೂ ಆಯ್ತು, ಆಶೀರ್ವಾದ ಇರಲಿ. ಇದೇ ಮಂತು August 14th ಮದುವೆ ಆಗಿ 30 ವರ್ಷ ಇದೇ ನನ್ನ ತದ್ದನ ಜೊತೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಎಲ್ಲದೂ ಇರಲಿ.